ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಬಂದಿರೋ ಅನುದಾನದಲ್ಲಿ ನೀವು ಖರ್ಚು ಮಾಡಿರೋದೆಷ್ಟು? ಹೇಳಿ. ಪಂಚಾಯತ್ ರಾಜು ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ನೀವು ಖರ್ಚು ಮಾಡಿರೋದೆಷ್ಟು? ನಿಮ್ಮ ಕೊಡುಗೆ ಏನು ಹೇಳಿ? ಆ ಶುದ್ಧವಾಗಿರೋ ಕುಡಿಯೋ ನೀರು ಕೊಡೋ RO ಪ್ಲಾಂಟ್ಗಳನ್ನ ರಿಪೇರಿ ಮಾಡಿಸೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಏನು ನಿಮ್ಮ ಜೋಬಿಂದ ಖರ್ಚು ಮಾಡ್ತಿದ್ದೀರೇನ್ರಿ ದುಡ್ಡು? ಸರ್ಕಾರ ಕಾಸು ಕೊಡ್ತಿಲ್ವಾ? ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತ ಹುದ್ದೆನೇ ಶಾಶ್ವತವಾದ ಹುದ್ದೆ ಅಂತ ಹೇಳಿ DK ಶಿವಕುಮಾರ್ ಅವರು ತಮಗೇನು ಕನಸಿತ್ತಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು, ಬಹುಶಃ ಆ ಕನಸು ಒಂದಷ್ಟು ದಿವಸ ಮುಂದೂಡಿರಬೇಕು ಅಂತ ಅನ್ನಿಸ್ತಿದೆ. ಈಗ ಯುದ್ಧ ಮಾಡದೇನೆ ಶಸ್ತ್ರತ್ಯಾಗ ಮಾಡಿಬಿಟ್ರ DK ಶಿವಕುಮಾರ್ ಅವರು, DK ಸುರೇಶ್ ಅವರು, ಅಂದರೆ DK ಬ್ರದರ್ಸು. ಬಾಲಕೃಷ್ಣ ಅವರೇ, ಇಷ್ಟಕ್ಕೂ ನಿಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಬಂದು 2.5 ವರ್ಷ ಆಯ್ತಲ್ವಾ? ನೀವು ಪ್ರಾಮಾಣಿಕವಾಗಿ ಹೇಳ್ರಿ, ಪ್ರಾಮಾಣಿಕವಾಗಿ ಹೇಳಿ. ಪ್ರಾಮಾಣಿಕವಾಗಿ ಹೇಳಿ ಅಂತ ಕೇಳೋದು ನನ್ನ ದಡ್ಡತನ, ಆದರೂ ಕೇಳ್ತಿದ್ದೀನಿ. ಪ್ರಾಮಾಣಿಕವಾಗಿ ಹೇಳಿ. ನೀವು ಯಾವುದೇ ಇಲಾಖೆಯ ಅಧಿಕಾರಿಗಳನ್ನ ನೀವು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದೀರೇನ್ರಿ? ಪ್ರಿಯಾಂಕಾ ಖರ್ಗೆ ಅವರಿಗೆ ಪಾಪ ಅವರು ಇಲಾಖೆದನ್ನು ಗಮನಿಸೋದಕ್ಕೆ ಅವ್ರಿಗೆ ಎಲ್ಲಿದೆ ಪುರ್ಸತ್ತು? ಹೇಳಿ ನೋಡೋಣ ಅಲ್ವಾ? ಅವ್ರಿಗೆ ಪುರ್ಸತ್ತೇ ಇಲ್ಲ. ಅವ್ರು ಏನಿದ್ರು RSS ಪಥಸಂಚಲನ ನಿಲ್ಲಿಸಬೇಕು, RSSನ ಬ್ಯಾನ್ ಮಾಡಬೇಕು, ಇಲ್ಲ ಯಾವುದೋ ಇನ್ನೊಂದು ಹಿಂದೂ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು. ಅವ್ರು ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ಅವ್ರಿಗೆ ಅವ್ರ ಖಾತೆ ಬಗ್ಗೆ ಏನು ಅಷ್ಟು ಗಮನ ಇಲ್ಲ. ಅವ್ರಿಗೇನು ಖಾತೆನೂ ಬೇಕಾಗಿಲ್ಲ. ಯಾಕೆಂದರೆ ತಂದೆಯವರು ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸಲ್ಲಿ AICC ಅಧ್ಯಕ್ಷರಾಗಿದ್ದಾರೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, DK ಬ್ರದರ್ಸ್ ನಿಮಗೆಲ್ಲ ಚಿರಪರಿಚಿತ ಹೆಸರು ಇವು. DK ಬ್ರದರ್ಸ್ ಇವತ್ತು ಯುದ್ಧನೇ ಮಾಡದೆ ಶಸ್ತ್ರತ್ಯಾಗ ಮಾಡಿದ್ರ ಅಂತ ಅನ್ನಿಸ್ತಿದೆ ಇವತ್ತು. ಏನಕ್ಕೆ ಅಂದರೆ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆಜಿಯವರು AICC ಅಧ್ಯಕ್ಷರು. ಅವರು ಒಂದು ಹೇಳಿಕೆಯನ್ನು ಮಾಡಿದ್ರು ಮೊನ್ನೆ ಗುಲ್ಬರ್ಗದಲ್ಲಿ. ಇಲ್ಲಿ ಏನು ಇವಾಗ ಕರ್ನಾಟಕದಲ್ಲಿ ಕುರ್ಚಿ ಚರ್ಚೆ ಆಗ್ತಿದೆಯಲ್ಲ, CM ಕುರ್ಚಿ, ಈ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಮಾಡ್ತಾರೆ. ಏನಪ್ಪ ಅಂದರೆ, ಇದು ಸ್ಥಳೀಯವಾಗಿ ಉಟ್ಕೊಂಡಿರುವಂಥ ಸಮಸ್ಯೆ, ಇದು ನೀವು ಸ್ಥಳೀಯವಾಗಿ ಇದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿ DK ಶಿವಕುಮಾರ್ ಅವರು CM ಆಗೋ ಕನಸನ್ನು ಏನು ಇಟ್ಕೊಂಡಿದ್ದಾರೆ, ಆ ಕನಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ಪೆಟ್ಟು ಬಿದ್ದಂಗೆ ಆಯಿತು. ಅಂದರೆ ಇವಾಗೇನು 50-50 ಅಂತ ಹೇಳ್ತಿದ್ದಾರಲ್ಲ ಇವರು, ಕರ್ನಾಟಕದಲ್ಲಿರೋ ಲೀಡರ್ಗಳು, ಕಾಂಗ್ರೆಸ್ನವರು. 2.5 ವರ್ಷ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ, 2.5 ವರ್ಷ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಹಿಂದೆ ಇವರು ಚುನಾವಣೆ ಗೆದ್ರಲ್ಲ ಆ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದ ಅಂತ ಹೇಳಿ ಇಲ್ಲಿನ ನಾಯಕರು ಒಂದಷ್ಟು ವಾದಗಳನ್ನ ಮಾಡ್ತಾಯಿದ್ರು. ಅದಕ್ಕೆ ಪುಷ್ಟಿ ಬರೋಂಗೆ DK ಶಿವಕುಮಾರು ಕೂಡ ನನಗೆ ಕೂಲಿ ಸಿಗಬೇಕು, ನಾನು ಕಷ್ಟಪಟ್ಟಿದ್ದೀನಿ, ಕೆಲಸ ಮಾಡಿದ್ದೀನಿ, ನನಗೆ ಕೂಲಿ ಬೇಕು, ಈ ಮಟ್ಟದಲ್ಲಿ ಮಾತಾಡ್ತಾಯಿದ್ರು. ಜನಸಾಮಾನ್ಯರಿಗೂ ಕೂಡ ನಮಗೂ ಕೂಡ ಅನ್ನಿಸ್ತಿತ್ತು ಎಲ್ಲೋ ಒಂದು ಒಪ್ಪಂದ ಆಗಿತ್ತೇನೋ, 50-50 ಅಂದರೆ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಇಬ್ಬರು CMಗಳು 5 ವರ್ಷಕ್ಕೆ ಆಗೋ ರೀತಿಯಲ್ಲಿ ಒಂದು ಒಪ್ಪಂದ ಆಗಿತ್ತೇನೋ ಅಂತ ನಮಗೂ ಅನ್ನಿಸ್ತಿತ್ತು. ಆದರೆ ಇವಾಗ DK ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜು, ಅವ್ರ ಮಾತುಕತೆನ ನೋಡ್ತಿದ್ರೆ ಯುದ್ಧ ಮಾಡದೇನೆ ಶಸ್ತ್ರತ್ಯಾಗ ಮಾಡಿಬಿಟ್ರ DK ಶಿವಕುಮಾರ್ ಅವರು, DK ಸುರೇಶ್ ಅವರು, ಅಂದರೆ DK ಬ್ರದರ್ಸು ಅಂತ ಇವಾಗ ಸಾಕಷ್ಟು ಜನರಿಗೆ ಅನ್ಸೋಕ್ಕೆ ಶುರುವಾಗಿದೆ ಅಲ್ವಾ? ಕರೆಕ್ಟ್ ಅಲ್ವಾ ಇದು? ಏನಕ್ಕೆ ಅಂತ ಅವರೇ ಹೇಳಿದ್ದಾರೆ, ನಾನೊಬ್ಬ ಕಾರ್ಯಕರ್ತನಾಗಿರೋದಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತ ಹುದ್ದೆನೇ ಶಾಶ್ವತವಾದ ಹುದ್ದೆ ಅಂತ ಹೇಳಿ DK ಶಿವಕುಮಾರ್ ಅವರು ತಮಗೇನು ಕನಸಿತ್ತಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು, ಬಹುಶಃ ಆ ಕನಸು ಒಂದಷ್ಟು ದಿವಸ ಮುಂದೂಡಿರಬೇಕು ಅಂತ ಅನ್ನಿಸ್ತಿದೆ. ಈಗ ಸಹಜವಾಗಿ ಅನಿಸುತ್ತೆ, ಯಾಕೆಂದರೆ ಅವ್ರ ಹೇಳಿಕೆಗಳು. ಆಮೇಲೆ ಇವತ್ತು CWC ಕಾಂಗ್ರೆಸ್ಸು ಏನು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತಲ್ಲ ಡೆಲ್ಲಿನಲ್ಲಿ, ಆ ಮೀಟಿಂಗು ಕೂಡ DK ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ ಅಂತ ಖುದ್ದು DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇದು ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಆಹ್ವಾನ ಇರೋದು, ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ, ನಮ್ಮನ್ನೇನು ಕರೆದಿಲ್ಲ, ನಮ್ಮ DCMನೇನು ಕರೆದಿಲ್ಲ, ಹಂಗಾಗಿ ನಾನು ಹೋಗ್ತಿಲ್ಲ, ಇದಕ್ಕೆ ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನಾವು ಒಟ್ಟು ಮಾಡಿ ಇದು ಒಂದು ದೃಷ್ಟಿಕೋನದಿಂದ ನೋಡೋದಾದರೆ ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ಒಂದಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಈ ಕುರ್ಚಿದು ಏನೋ ಕಿತಾಪತಿ ಇತ್ತಲ್ಲ, ಈ ಜಟಾಪಟಿ ಇವರುಗಳ ಮಧ್ಯೆ, ಅದೆಲ್ಲೋ ಒಂದು ರೀತಿ ತಣ್ಣಗಾಗ್ತಾ ಇದೆಯಾ, DK ಶಿವಕುಮಾರ್ ಕೈ ಚೆಲ್ಬಿಟ್ರಾ ಅಂತ ಅನ್ನಿಸ್ತಿದೆ. ಅದೇನೇ ಇರಲಿ, ಅದು ಒಂದು ತಟ್ಟು ಇರಲಿ. ಆದರೆ ನೋಡಿ, ಇವಾಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿದ್ದಾರಲ್ವ, ಮಲ್ಲಿಕಾರ್ಜುನ ಖರ್ಗೆಜಿಯವರ ಮಗ ಪ್ರಿಯಾಂಕಾ ಖರ್ಗೆಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟ ಸಭೆಯಲ್ಲಿ ಮಂತ್ರಿಗಳಾಗಿದ್ದಾರೆ. ಅವರು ಏನಪ್ಪ ಅವ್ರದ್ದು ಖಾತೆ ಅಂದರೆ
ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ITBT ಇವ್ರದ್ದು ಖಾತೆ. ವೀಕ್ಷಕರೇ ನೋಡಿ, ಕರ್ನಾಟಕದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಒಂದಷ್ಟು ವಿಚಾರಗಳು ಬಂದಾಗ ಸರ್ಕಾರಗಳು ಏನು ಮಾಡಿದ್ರು, ಸಾರ್ವಜನಿಕರಿಗೆ ಶುದ್ಧವಾಗಿರುವಂಥ ಕುಡಿಯೋ ನೀರನ್ನು ಕೊಡಬೇಕು ಅಂತ ಹೇಳಿ RO ಪ್ಲಾಂಟ್ಗಳನ್ನ ರಾಜ್ಯಾದ್ಯಂತ ಹಾಕಿದ್ರು. ಅಂದರೆ ಶುದ್ಧ ಕುಡಿಯೋ ನೀರು ಒಂದು 5 ರೂಪಾಯಿಗೆ 20 ಲೀಟ್ರ್ ಕುಡಿಯೋದಕ್ಕೆ ನೀರು ಕೊಡಬೇಕು ಸಾರ್ವಜನಿಕರಿಗೆ ಅಂತ ಹೇಳಿ, ಶುದ್ಧವಾದ ಕುಡಿಯೋ ನೀರು. ಯಾಕೆಂದರೆ ನೀರಿನಲ್ಲಿ ಕ್ಲೋರೈಡ್ ಅಂಶ ಜಾಸ್ತಿ ಇದೆ, ಅದರಿಂದ ರಕ್ತಹೀನತೆ, ಮೂಳೆ ಸವಿಯುವಂಥ ಕಾಯಿಲೆಗಳು ಸಾಕಷ್ಟು ಜಿಲ್ಲೆಗಳಲ್ಲಿ ಕರ್ನಾಟಕದಾದ್ಯಂತ ಕಾಣಿಸ್ಕೊಂಡಿದ್ವು. ಆ ಕಾರಣಕ್ಕೋಸ್ಕರ RO ಪ್ಲಾಂಟ್ಗಳನ್ನ ಸರ್ಕಾರ ಸ್ಥಾಪನೆ ಮಾಡಿತು. ಆದರೆ ಇವತ್ತು ದುರ್ದೈವವಶ ಏನಪ್ಪ ಆಗಿದೆ ಅಂದರೆ 3,000ಕ್ಕಿಂತ ಹೆಚ್ಚು RO ಪ್ಲಾಂಟ್ಗಳನ್ನ ಇವತ್ತು ಮುಚ್ಚಿದ್ದಾರೆ ಅಂದರೆ ಅದನ್ನು ನಿರ್ವಹಣೆ ಮಾಡೋಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ, ಅವನ್ನು ರಿಪೇರಿ ಮಾಡಿಕೊಡ್ತಿಲ್ಲ. ಹಂಗಾಗಿ 3,000 ಚಿಲ್ಲರೆ RO ಪ್ಲಾಂಟ್ಗಳನ್ನ ಮುಚ್ಚಾಕಿದಾರಂತೆ ಇವತ್ತು ಕರ್ನಾಟಕದಾದ್ಯಂತ. ಇದು ಯಾರ ಅಂಡ್ರಲ್ಲಿ ಬರುತ್ತೆ ಅಂದರೆ ನಮ್ಮ ಘನತೆ ವ್ಯಕ್ತ ಪ್ರಿಯಾಂಕಾ ಖರ್ಗೆ ಅವರಿದ್ದಾರಲ್ಲ, ಮಾನ್ಯ ಮಂತ್ರಿಗಳು, ಅವರ ಇಲಾಖೆಗೆ ಬರುತ್ತಿದ್ದು. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಈ ಒಂದು ಏನು RO ಪ್ಲಾಂಟ್ಗಳನ್ನ ಹಾಕಿದಾರಲ್ಲ ಇದು ಬರುತ್ತೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಪಾಪ ಅವರು ಇಲಾಖೆ ಅದನ್ನು ಗಮನಿಸೋದಕ್ಕೆ ಅವ್ರಿಗೆ ಎಲ್ಲಿದೆ ಪುರ್ಸೊತ್ತು ಹೇಳಿ ನೋಡೋಣ ಅಲ್ವಾ? ಅವ್ರಿಗೆ ಪುರ್ಸೊತ್ತೇ ಇಲ್ಲ. ಅವ್ರು ಏನಿದ್ರು RSS ಪಥಸಂಚಲನ ನಿಲ್ಲಿಸಬೇಕು, RSSನ ಬ್ಯಾನ್ ಮಾಡಬೇಕು, ಇಲ್ಲ ಯಾವುದೋ ಇನ್ನೊಂದು ಹಿಂದೂ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು, ಅವ್ರು ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ಅವ್ರಿಗೆ ಅವ್ರ ಖಾತೆ ಬಗ್ಗೆ ಏನು ಅಷ್ಟು ಗಮನ ಇಲ್ಲ, ಅವ್ರಿಗೇನು ಖಾತೆನೂ ಬೇಕಾಗಿಲ್ಲ. ಅವ್ರ ತಂದೆಯವರು ತುಂಬ ದೊಡ್ಡ ಅಧಿಕಾರದಲ್ಲಿದ್ದಾರೆ, ಅವರಿಗೆ ಏನು ಅವರ ಖಾತೆನ ನಿರ್ವಹಣೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕಾಂಗ್ರೆಸ್ ಹೈಕಮಾಂಡು ಯಾವುದೇ ರೀತಿಯ ಕ್ರಮಗಳು ಜರುಗಿಸೋದಿಲ್ಲ. ಅವ್ರಿಗೇನು ಸಾರ್ವಜನಿಕರ ಹಿತಾಸಕ್ತಿ ಏನು ಬೇಕಾಗಿಲ್ಲ. ಅವ್ರಿಗೇನು ಬೇಕು, ಇಲ್ಲಿ ಏನು ಹಿಂದೂಗಳ ವಿರುದ್ಧ, ಹಿಂದೂಗಳ ಪರ ಯಾರು ಕೆಲಸ ಮಾಡ್ತಿದ್ದಾರೆ ಅವರುಗಳ ವಿರುದ್ಧ, RSS ವಿರುದ್ಧ, ಹಿಂದೂ ಸಂಘಟನೆಗಳ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಬೇಕು, ಸಾಧ್ಯವಾದರೆ ಅವ್ರ ಮೇಲೆ ಕೇಸುಗಳು ಹಾಕ್ಸ್ಬೇಕು. ಇದೇ ಕೆಲಸಗಳನ್ನ ಮಾಡ್ಕೊಂಡು ಅವರು ಕಾಲ ಕಳೀತಿದ್ದಾರೆ. ಅವರ ಖಾತೆ ಬಗ್ಗೆ ಅವ್ರಿಗೇನು ನಿಗಾ ಇಲ್ಲ. ಇನ್ನು ಅವ್ರದ್ದು ಏನು ಒಟ್ಟಾರೆ ಪರ್ಫಾರ್ಮೆನ್ಸ್, ಅವ್ರ 2 ಖಾತೆ ಇದೆ ಅವ್ರ ಹತ್ರ, ಒಂದು ITBTನೂ ಅವ್ರ ಹತ್ರ ಇದೆ, ಮತ್ತು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆನೂ ಕೂಡ ಅವ್ರ ಹತ್ರನೇ ಇದೆ. ಅವರ ಒಟ್ಟಾರೆ ಪರ್ಫಾರ್ಮೆನ್ಸ್ ಎಷ್ಟು ಗೊತ್ತಾ ವೀಕ್ಷಕರೇ? ಬಂದಿದೆ ಅವ್ರದ್ದು ಪರ್ಫಾರ್ಮೆನ್ಸು ವರ್ಷದ್ದು 10%. ಎಷ್ಟು ಹೇಳಿ? 10%. ಅಂದರೆ ಅವ್ರ ಇಲಾಖೆಗೆ ಏನು ಅನುದಾನ ಸಿಕ್ಕುತ್ತಲ್ಲ, ಎಕ್ಸಾಂಪಲ್ ಅವ್ರ ಇಲಾಖೆಗೆ 1 ಲಕ್ಷ ಅನುದಾನ ಸಿಕ್ಕಿದ್ರೆ ಅವರು ಆ ಇಲಾಖೆಗೆ ಖರ್ಚು ಮಾಡಿರೋ ದುಡ್ಡು ಎಷ್ಟು ಗೊತ್ತಾ? ಕೇವಲ 10,000 ರೂಪಾಯಿ. ನೋಡಿ, ಯೋಚನೆ ಮಾಡಿ. ಈ ಕಾಂಗ್ರೆಸ್ನವ್ರು ದೊಡ್ಡದಾಗಿ ಬೊಬ್ಬೆ ಹೊಡಿತಾರೆ. ಏನಂತ? ಹಳ್ಳಿಗಳ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿ, ಗ್ರಾಮಗಳ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿ. ಇದು ಸ್ವತಃ ಗಾಂಧೀಜಿಯವರ ಕನಸು, ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ. ಆದರೆ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಬಂದಿರೋ ಅನುದಾನದಲ್ಲಿ ನೀವು ಖರ್ಚು ಮಾಡಿರೋದೆಷ್ಟು ಹೇಳಿ? ಪಂಚಾಯತ್ ರಾಜು ಮತ್ತು ಗ್ರಾಮೀಣಾಭಿವೃದ್ಧಿಗೆ ನೀವು ಖರ್ಚು ಮಾಡಿರೋದೆಷ್ಟು? ನಿಮ್ಮ ಕೊಡುಗೆ ಏನು ಹೇಳಿ? ಆ ಶುದ್ಧವಾಗಿರೋ ಕುಡಿಯೋ ನೀರು ಕೊಡೋ RO ಪ್ಲಾಂಟ್ಗಳನ್ನ ರಿಪೇರಿ ಮಾಡಿಸೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಏನು ನಿಮ್ಮ ಜೋಬಿಂದ ಖರ್ಚು ಮಾಡ್ತಿದ್ದೀರೇನ್ರಿ ದುಡ್ಡು? ಸರ್ಕಾರ ಕಾಸು ಕೊಡ್ತಿಲ್ವಾ? ನಿಮ್ಮ ಕೈಲಿ ಅದು ನಿರ್ವಹಣೆ ಮಾಡಿ ಆ ಬಡಬಗ್ರು ಜನರಿಗೆ ನೀವು ಶುದ್ಧವಾಗಿರೋ ಕುಡಿಯೋ ನೀರನ್ನು ಕೊಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಲ್ರಿ? ನೀವು ಬಂದ್ಬಿಟ್ಟು ಇವತ್ತು ಏನು ದೊಡ್ಡದಾಗಿ ಏನು ಹೀರೋ ಥರ RSS ಬ್ಯಾನ್ ಮಾಡ್ತೀನಿ, ಹಿಂದೂ ಸಂಘಟನೆಗಳನ್ನ ಬ್ಯಾನ್ ಮಾಡಿಸ್ತೀನಿ, ಇದಾ ನಿಮಗೆ ಬೇಕಾಗಿರೋದು? ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ಇದೇನ್ರಿ ಬೇಕಾಗಿರೋದು? ನಿಮ್ಗೆ ಖಾತೆ ಕೊಟ್ಟಿದ್ದಾರೆ, ಆ ಖಾತೆನಲ್ಲಿ ಮೊದಲು ಸರಿಯಾಗಿ ಕೆಲಸ ಮಾಡಿ. ನೀವು ಆಮೇಲೆ ಬ್ಯಾನ್ ಮಾಡಿರಂತೆ ಹಿಂದೂಗಳನ್ನ, ಹಿಂದೂ ಸಂಘಟನೆಗಳನ್ನ, ನಿಮ್ಮ ಬ್ರದರ್ಸ್ನೆಲ್ಲ ಆಮೇಲೆ ನೀವು ಓಲೈಕೆ ಮಾಡ್ಕೊಳ್ಳಿರಂತೆ. ಮೊದಲು ಶುದ್ಧವಾಗಿರೋ 5 ರೂಪಾಯಿಗೆ 20 ಲೀಟ್ರು ನೀರು ಕೊಡೋ ಅಂಥ ಒಂದು ಯೋಜನೆನ ಸರ್ಕಾರಗಳು ಮಾಡಿದ್ದಾವೆ. ಅದೆಲ್ಲ ಕೆಟ್ಟು ಕೂತಿದ್ದಾವೆ. ಇವತ್ತು ಜನರಿಗೆ ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ. ಅದನ್ನು ಮೊದಲು ರಿಪೇರಿ ಮಾಡಿಕೊಡಿ. ಜನ ಶುದ್ಧವಾಗಿರೋ ನೀರು ಕುಡಿದು ಜೀವನ ಕಟ್ಕೊಳ್ಳಿ. ನೀವು ಆಮೇಲೆ ಏನೇನೋ ಮಾಡಿರಂತೆ, ಅದ್ರ ಕತೆ ಆಮೇಲೆ ನೋಡೋಣ. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿರಂತೆ. ಆಮೇಲೆ ಇನ್ನೂ ಒಂದು 2 ವರ್ಷ ಇದೆ ನಿಮ್ಮ ಕೈನಲ್ಲಿ. ಇದು ಒಂದು ಒತ್ತೊಟ್ಟಿಗಾದರೆ ಇನ್ನು ನಮ್ಮ ಮಾಗಡಿಯ ಅತೀ ಸಂಭಾವಿತ ಶಾಸಕರು ಒಂದು ಸಾರ್ವಜನಿಕ ಸಭೆಯಲ್ಲಿ
ಮಾಗಡಿಯ ತಹಸೀಲ್ದಾರ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರು ಬಳಸಿರೋ ಪದ ಎಂಥ ಸಂಭಾವನೀಯ ಪದ ಅಂದರೆ ಬಾ 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 ಬಾಲಕೃಷ್ಣ ಅವರೇ ತುಂಬ ಚೆನ್ನಾಗಿದ್ದು ಕಣ್ರಿ ನಿಮ್ಮ ಪದ. ಮೋಸ್ಟ್ಲಿ ಅಲ್ಲಿ ಕೂತಿರೋ ಹಳ್ಳಿಗಾಡಿನ ಜನ ಎಲ್ಲ ಚೆನ್ನಾಗಿ ಚಪ್ಪಾಳೆ ಹೊಡೆದಿರ್ಬೇಕಲ್ವ ನಿಮಗೆ? ಮೋಸ್ಟ್ಲಿ ಹೊಡೆದಿರ್ತಾರೆ ಅವ್ರು, ಯಾಕೆಂದರೆ ಆ ಜನರು ಖುಷಿಯಾಗಿರುತ್ತೆ, ಹೊಡೆದಿರ್ತಾರೆ. ಆದರೆ ಬಾಲಕೃಷ್ಣ ಅವರೇ ನಿಮ್ಮ ಯೋಗ್ಯತೆ ತೋರಿಸುತ್ತೆ ಕಣ್ರಿ ಅಲ್ಲಿ. ಒಬ್ಬ ತಹಸೀಲ್ದಾರ್ ಮಟ್ಟದ ಅಧಿಕಾರಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಏನು ಪದ ಬಳಸ್ತೀರ್ರಿ ನೀವು? ಚಪ್ಪಲಿ ತಗೊಂಡು ಹೊಡಿಸ್ತೀನಿ, ಚಪ್ಪಲಿ ತಗೊಂಡು ಹೊಡಿತಾರೆ, ನನಗೂ ಹೊಡಿತಾರೆ, ಬಹುಶಃ ನಿಮ್ಗೆ ಹೊಡೆದ್ರು ಹೊಡಿಬೋದು, ಏನು ಅದರಲ್ಲೇನು ಅತಿಶಯೋಕ್ತಿನೂ ಇಲ್ಲ, ಆಶ್ಚರ್ಯನೂ ಇಲ್ಲ. ನಿಮ್ಗೆ ಹೊಡೆದ್ರು ಬೇಕಾದ್ರೆ ಹೊಡೆಸ್ಕೊಳ್ಳಿ. ಅಧಿಕಾರಿ ರೀ ಅವರು. ಬಾಲಕೃಷ್ಣ ಅವರೇ ಸರ್ಕಾರಿ ಅಧಿಕಾರಿ ರೀ, ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದಾರೆ. ಅವ್ರನ್ನ ನೀವು ಸಾರ್ವಜನಿಕರ ಮುಂದೆ ಕೂರಿಸ್ಕೊಂಡು ಚಪ್ಪಲಿ ತಗೊಂಡು ಹೊಡಿಸ್ತೀನಿ, ಹೊಡಿತಾರೆ, ಇಂಥ ಪದಗಳನ್ನ ಬರೆಸಿದ್ರೆ ಆ ವ್ಯಕ್ತಿ ನಾಳೆ ಕೆಲಸ ಮಾಡೋಕ್ಕಾಗುತ್ತೆ ರೀ ಸಾರ್ವಜನಿಕವಾಗಿ? ಅವ್ರೊಂದು ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ ರೀ, ಒಂದು ತಾಲೂಕನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅವರು, ಒಂದು ತಾಲೂಕಿನ ಪ್ರತಿನಿಧಿ ಕಣ್ರಿ ಅವರು. ನೀವು ದೊಡ್ಡ ರಾಜಕಾರಣಿ, ಇಷ್ಟು ವರ್ಷಗಳಿಂದ ರಾಜಕಾರಣ ಮಾಡ್ತಿದ್ದೀರಾ, ಎಲ್ಲಿ ಯಾವ ಪದನ ಬಳಸಬೇಕು ಅನ್ನೋ ಒಂದು ಕನಿಷ್ಠ ವ್ಯವಧಾನವೂ ಇಲ್ವೇನ್ರಿ ನಿಮಗೆ? ಹೇಳ್ರಿ ಬಾಲಕೃಷ್ಣ ಅವರೇ, ನಿಮಗೆ ನಿಮ್ಮಂಥವ್ರಿಗೆ ಮತ ಹಾಕ್ಬೇಕೇನ್ರಿ ಜನ? ಹೇಳ್ರಿ. ನಿಮಗೆ ಸಿಟ್ಟಿದ್ರೆ ಹೇಳೋ ರೀತಿ ಬೇರೆ ಇದೆ ರೀ, ಆ ರೀತಿಯಲ್ಲಿ ಹೇಳ್ಬೋದಾಗಿತ್ತಲ್ವ? ಅದನ್ನು ಬಿಟ್ಬಿಟ್ಟು ಸಾರ್ವಜನಿಕವಾಗಿ ನೀವು ಬಳಸುವಂಥ ಪದಗಳೇನ್ರಿ ಇವು? ಬಾಲಕೃಷ್ಣ ಅವರೇ, ಇಷ್ಟಕ್ಕೂ ನಿಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಬಂದು 2.5 ವರ್ಷ ಆಯ್ತಲ್ವಾ? ನೀವು ಪ್ರಾಮಾಣಿಕವಾಗಿ ಹೇಳ್ರಿ, ಪ್ರಾಮಾಣಿಕವಾಗಿ ಹೇಳಿ. ಪ್ರಾಮಾಣಿಕವಾಗಿ ಹೇಳಿ ಅಂತ ಕೇಳೋದು ನನ್ನ ದಡ್ಡತನ, ಆದರೂ ಕೇಳ್ತಿದ್ದೀನಿ. ಪ್ರಾಮಾಣಿಕವಾಗಿ ಹೇಳಿ ನೀವು. ಯಾವುದೇ ಇಲಾಖೆಯ ಅಧಿಕಾರಿಗಳನ್ನ ನೀವು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದೀರೇನ್ರಿ? ಹೇಳ್ರಿ ನೀವು. ಹೇಳ್ರಿ, ನಿಮ್ಮ ಎಲ್ಲ ಭ್ರಷ್ಟಾಚಾರವನ್ನು ಅಧಿಕಾರಿಗಳ ಕೈನಲ್ಲೇ ಮಾಡಿಸ್ಕೊತಿದ್ದೀರಿ ನೀವು. ನೀವು ಸರ್ಕಾರದಿಂದ ಬಂದಂಥ ಅನುದಾನಗಳನ್ನ ಕರೆಕ್ಟಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದಿದ್ರೆ ಇವತ್ತು ಯಾಕೆ ಬರ್ತಿದ್ದಿ ಪರಿಸ್ಥಿತಿ? ಹೇಳಿ ನೋಡೋಣ. ನೀವು ಚಪ್ಪಲಿ ತಗೊಂಡು ಹೊಡ್ಸೋಂಥ ಪರಿಸ್ಥಿತಿ ಯಾಕೆ ಬರ್ತಿತ್ತು? ನೀವು ಮಾಡದೇ ಇರೋದು ತಾನೇ ಇದು ಆಗ್ತಿರೋದು. ಹೇಳಿ, ಈಗ ನೀವು ಯೋಚನೆ ಮಾಡಿ. ಈಗ ಜನ ಚಪ್ಪಲಿ ತಗೊಂಡು ಯಾರು ಹೊಡಿಬೇಕಾಗಿತ್ತು? ಯಾರು ಹೊಡಿತಾರೆ ಹೇಳಿ ನೋಡೋಣ. ಯೋಚನೆ ಮಾಡಿ, ನಿಮಗೆ ಬಿಡ್ತೀವಿ ನಾವು ಈ ಯೋಚನೆನ. ಆದರೆ ನಮ್ಮದೊಂದು ಕಳಕಳಿ ಏನಪ್ಪ ಅಂದರೆ, ದಯಮಾಡಿ ಅಧಿಕಾರಿಗಳನ್ನ ನೀವು ಸಾರ್ವಜನಿಕವಾಗಿ ಕೂರಿಸ್ಕೊಂಡು ಇಂಥ ಪದ ಬಳಕೆಯನ್ನು ಮಾಡಬೇಡಿ. ಇಂಥ ಪದ ಬಳಕೆ ಮಾಡೋದ್ರಿಂದ ಅವ್ರನ್ನ ನೈತಿಕವಾಗಿ ಕುಂದಿಸ್ಬೇಡಿ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡೋದಕ್ಕೆ ಬಿಡಿ. ಅಧಿಕಾರಿಗಳ್ರಿ ಅವರು 60 ವರ್ಷ ಇರ್ತಾರೆ. ಏನು ನಿಮ್ಮ ಥರ 5 ವರ್ಷ 3 ವರ್ಷ 2 ವರ್ಷಕ್ಕೆ ಹೋಗೋರಲ್ಲ ಅವರು. ಅವ್ರು ನಿನ್ನ ತಾಲೂಕಲ್ಲ ಅಂದರೆ ನಾಳೆ ಇನ್ನೊಂದು ತಾಲೂಕು ಹೋಗ್ತಾರೆ ಅವರು. ಅದು ಎಲ್ಲೋದ್ರೂ ಕೂಡ ಅವ್ರು ಆ ಕೆಲಸನೇ ಮಾಡೋದು. ಅದಕ್ಕೋಸ್ಕರ ನಾವು ಹೇಳ್ತಿದ್ದೀವಿ, ದಯಮಾಡಿ ನೀವು ಅಧಿಕಾರಿಗಳನ್ನ ಅವರೊಟ್ಟಿಗೆ ಅವ್ರು ಕೆಲಸ ಮಾಡೋದಕ್ಕೆ ಬಿಡಿ. ಯಾರಿಗಾದರೂ ರೈತಾಪಿ ವರ್ಗದ ಜನರಿಗೆ ಅನ್ಯಾಯ ಆಗಿದ್ದರೆ ನೀವು ಆ ಪರ್ಟಿಕ್ಯುಲರ್ ವಿಷಯನ ತೊಗೊಂಡು ನ್ಯಾಯ ಕೊಡಿಸಿ, ಕೇಳಿ, ನೀವು ದಂಡಿಸಬೇಡಿ ಅಂತ ನಾವು ಹೇಳೋದಿಲ್ಲ. ಹೌದು, ಯಾರಿಗಾದರೂ ಆ ತಹಸೀಲ್ದಾರ್ ಕಡೆಯಿಂದ ರೈತರುಗಳಿಗೆ ತೊಂದರೆ ಆಗಿದ್ದಿದ್ರೆ ನೀವು ದಂಡಿಸಿ, ಆ ಪರ್ಟಿಕ್ಯುಲರ್ ವಿಚಾರ ಇಟ್ಕೊಂಡು ದಂಡಿಸಿ ನೀವು. ಆದರೆ ಪದ ಬಳಕೆನ ಮಿತವಾಗಿ ಬಳಸಿ. ಆ ಪದ ಬಳಕೆ ಯೋಗ್ಯ ಪದ ಅಲ್ಲ ಅದು. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಮತ್ತೆ ಅದರಲ್ಲಿ ಯಾರಿಗೆ ಜಾತಿ ತರ್ತಾರೋ ಗೊತ್ತಿಲ್ಲ. ಅದರಲ್ಲಿ ಇಂಥ ಜಾತಿಯವ್ರಿಗೆ ಹಿಂಗೆ ಅಂದ್ಬಿಟ್ರು ಇವರು ಅಂತ. ದಯಮಾಡಿ ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಿರೋದು ತಪ್ಪಾಗಿದೆ. ನಿಮ್ಮ ಕೈನಲ್ಲಿ ಸಾಧ್ಯವಾದರೆ, ನೀವು ಅಷ್ಟು ಸಂಭಾವಿತರಿದ್ದರೆ, ಏನೋ ನೀವು ಅಷ್ಟು ಸಭ್ಯರಿದ್ದರೆ ಆ ವ್ಯಕ್ತಿಗೆ ಒಂದು ಕ್ಷಮೆನ ಕೇಳಿ. ದೊಡ್ಡ ಮನುಷ್ಯರಾಗ್ತೀರಾ. ಮುಂದೆ ಇಂಥ ಒಂದು ಪದ ಬಳಕೆನ ಬಳಸ್ದಿರ ಒಂಚೂರು ನೀವು ಎಚ್ಚರ ವಹಿಸಬೇಕು ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.